ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ. ಕಾಡ ನೀವೀಗೆಲ್ಲ ಟ್ರೈಲರ್ ನೋಡಿದ್ರಿ, ಹೆಸರು ಹೇಳ್ತಿರೋ ಹಾಗೇನೆ ಅದೊಂಥರ ಕಾಡ್ಸತ್ತೆ. ಸಿನಿಮಾದ ಕಥೆ ಆಗಿರ್ಬೋದು, ಅದ್ರಲ್ಲಿ ನಟಿಸಿರೋ ಪ್ರತಿಯೊಬ್ಬ ಕ್ಯಾರೆಕ್ಟರ್ನು ಆಡಿಯನ್ಸ್ಗೆ ನೋಡಿದಾಗ ಅದು ಕಾಡಕ್ಕೆ ಶುರು ಆಗುತ್ತೆ. ಇದೇ ನಾಡಿದ್ದು ಏಪ್ರಿಲ್ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ರ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂಡು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಾಧ್ಯಮದಿಂದನೇ ಸಿನಿಮಾಗಳನ್ನು ನಾವು ಜನಕ್ಕೆ ರೀಚ್ ಮಾಡೋಕ್ಕಾಗೋದು. ಎಷ್ಟೋ ಕಡೆ ಹೇಳ್ತಾರೆ ಚೆನ್ನಾಗಿರೋ ಕನ್ನಡ ಸಿನಿಮಾ ಬರ್ತಿಲ್ಲ, ಅಥವಾ ಥಿಯೇಟರ್ ಪ್ರಾಬ್ಲಮ್ಮು, ಏನೇನೋ ವಿಷಯಗಳು ಬರುತ್ತೆ. ನಿಮ್ಗಳ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸ್ಬೋದು. ಅದಕ್ಕೆ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಈ ಸಿನಿಮಾಗೆ ಒಳ್ಳೆಯದನ್ನು ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸೋಣ. ಹಾಗೆ ಎಲ್ಲರೂ ಕನ್ನಡದವರೇ ಇದೀವಿ, ಕನ್ನಡ ನಟರನ್ನು ಬೆಳೆಸೋಣ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಮೊದಲಿಗೆ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ತುಂಬ ಥ್ಯಾಂಕ್ಸ್ ನೀವು ಬಂದಿರೋದಕ್ಕೆ. ಆಲ್ರೆಡಿ ಮಾಡಮ್ ಹೇಳಿದ್ರು ಮತ್ತು ಎಲ್ಲರೂ ಹೇಳ್ತಾ ಇದ್ರು, ಕಾಡ ಸಿನಿಮಾ ಆ್ಯಕ್ಚುಲಿ ಹೆಸರಿಗೆ ತಕ್ಕಂತೆ ಇದು ಒಂದು ಕಾಡುವ ಸಿನಿಮಾ. ಸೊ ಫಸ್ಟ್ಲಿ ನಾನು ವಿಷ್ಣು ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸಿನಿಮಾದಲ್ಲಿ ನನಗೆ ಎಡಿಟ್ ಆಗೋ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಅಮಿತ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಈ ಟೀಮ್ ಜೊತೆ, ಕಾಡ ಟೀಮ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ JK ಸರ್, ನಾನಂತೂ ನಿಮ್ಮ ವಾಯ್ಸ್ಗೆ, ಎಸ್ಪೆಷಲಿ ನಿಮ್ಮ ವಾಯ್ಸ್ ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ಸ್, ನಿಜವಾಗ್ಲೂ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ ನೋಡ್ಬಿಟ್ಟು. ನಿಜ ತುಂಬ ಚೆನ್ನಾಗಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು JK ಸರ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ರಾಮ್ ಸರ್, ಯು ಆರ್ ವಂಡರ್ಫುಲ್ ಆ್ಯಂಡ್ ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಮ್ಮ ಟೀಮಲ್ಲಿ ನಾನು ಹೇಳಬೇಕು, ಸತೀಶ್ ಬಾಬು ಸರ್, ಈಸ್ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಸದೀಕ್ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದ ವ್ಯಕ್ತಿ. ಸೊ ನೀವು ಸಿನಿಮಾ ನೋಡಿದ್ರೆ ಖಂಡಿತ ಅವರ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕಾಡ ಸಿನಿಮಾ ಯಾಕೆ ನೋಡಬೇಕು ಅಂತ ಜಸ್ಟ್ ಒಂದು 3 ರೀಸನ್ಸ್ನ ಹೇಳ್ಬಿಡ್ತೀನಿ, ಏನಕ್ಕೆ ಕಾಡ ಸಿನಿಮಾನ ನೋಡಬೇಕು ಅಂದ್ಬಿಟ್ಟು. ಆಲ್ರೆಡಿ ಹೇಳಿರೋ ಹಾಗೆ ಕಾಡ ಸಿನಿಮಾ ಪ್ರತಿಯೊಬ್ಬರನ್ನು ಕಾಡುತ್ತೆ. ನಾಟ್ ಓನ್ಲಿ ಲೈಕ್ ಸಿನಿಮಾ ಕತೆ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಜನರನ್ನ ತುಂಬ ಕಾಡಿಸುತ್ತೆ. ಯೂಶಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಒಂದು ಸಸ್ಪೆನ್ಸ್ ಇರುತ್ತೆ, ಕೊನೆವರೆಗೂ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಈ ಸಿನಿಮಾದ ವಿಶೇಷತೆ ಏನಂದರೆ, ಫಸ್ಟೇ ಎಲ್ಲ ರಿವೀಲ್ ಮಾಡಿಬಿಡ್ತೀವಿ ನಾವು, ಕ್ಯಾರೆಕ್ಟರ್ಸ್ ಇರ್ಬೋದು, ಕತೆ ಇರ್ಬೋದು, ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಅಂಟಿಲ್ ದ ಲಾಸ್ಟ್ ಶಾರ್ಟ್ ಏನನ್ನೋದು ಗೊತ್ತಾಗೋದಿಲ್ಲ. ಬಟ್ ಆ ಲಾಸ್ಟ್ ಶಾರ್ಟ್ ನೋಡಾದ್ಮೇಲೆ ಆ ಒಂದು ಲಾಸ್ಟ್ ಶಾರ್ಟ್ ನಿಮಗೆ ಇಡೀ ಅಟ್ಲೀಸ್ಟ್ 1 or 2 days ನೀವು ಆ ಝೋನಲ್ಲಿ ಇರ್ತೀರ. ಖಂಡಿತ ಸಿನಿಮಾ ನಿಮ್ಗೆ ಕಾಡುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅನ್ನೋದು ನಮ್ಮೆಲ್ಲರ ಆಶಯ. ನಿರ್ದೇಶಕರು ವಿಶ್ರುತ್ ನಾಯಕ್ ಸರ್, ನಿಮ್ಮ ಮಾತುಗಳು. ಥ್ಯಾಂಕ್ ಯು. ನನಗೆ ಅವಾರ್ಡ್ ಬಂದಿರೋದು ಆ್ಯಕ್ಚುಲಿ ಆ್ಯಕ್ಟರ್ ಆಗಿ, ಬೆಸ್ಟ್ ಆ್ಯಕ್ಟರ್ ಸ್ಟೇಟ್ ಅವಾರ್ಡ್ ಬಂದಿರೋದು ಆ್ಯಕ್ಟಿಂಗ್ ಮಾಡೋದಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಕಾಡ ನನ್ನ ಮೊದಲ ಸಿನಿಮಾ ರಿಂಗ್ ಮಾಸ್ಟರ್, ಅದಾದಮೇಲೆ ಮಂಜರಿ ಮತ್ತು 3ನೇ ಸಿನಿಮಾ ಕಾಡ ಸಿನಿಮಾನ ಸುಮಾರು ಈ ಸೈಕೋ ಥ್ರಿಲ್ಲರ್, ಸೈಕೋಪಾತ್ಸ್ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ಅಂತಾರೆ ಬಂದಾಗ ನಾನು ಅದನ್ನು ಸ್ಟಡಿ ಮಾಡ್ತಾ ಹೋದೆ. ಏನಂದರೆ ಸೈಕೋಪಾತ್ಸ್ ಅಂದರೆ ಈಗ ಕೆಲವೊಂದು ನಮ್ಮ ಸಿನಿಮಾದಲ್ಲಿ ಚಿಕ್ಕದ್ರಲ್ಲಿ ಅವನಿಗೇನೋ ಆಗಿತ್ತು, ಅದರಿಂದ ಅವನು ಏನೇನೋ ಆಗೋದ ದೊಡ್ಡವನಾದ್ಮೇಲೆ ಆ ಥರ ಎಲ್ಲ ಸಾಕಷ್ಟು ಸಿನಿಮಾಗಳಿದೆ. ಬಟ್ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಪ್ರಪಂಚದಲ್ಲಿ 2-4% ಜನ ಹುಟ್ಟುತ್ತಾನೆ ದೇ ಆರ್ ಇವಿಲ್. ಅದಕ್ಕೆ ಅದು ನಾನು ಹಾಕಿರೋದು ದ ಬಾರ್ನ್ ಇವಿಲ್ ಅಂತ, ಇನ್ಬಿಲ್ಟ್ ಇವಿಲ್ ಅಂತ ಹಾಕಿರೋ ರೀಸನ್ ಏನು ಅಂದರೆ, ಅವರು ಯಾವುದೋ ಸಂದರ್ಭದಿಂದನೋ ಅಥವಾ ಯಾವುದೋ ಕಾರಣದಿಂದನೋ ಅವರು ಸೈಕೋಗಳಾಗಲ್ಲ, ಅವರು ಹುಟ್ಟುತ್ತಾನೆ ಸೈಕೋಪಾಸ್ಗಳಾಗಿರ್ತಾರೆ. ಅದನ್ನು ಒಂದು ಲೇಡಿ ಸುಮಾರು 25 ವರ್ಷ ಸ್ಟಡಿ ಮಾಡಿ ಒಂದು ರಾಯಲ್ ಸೊಸೈಟಿ ಅಂತ ಹೇಳಿ ಅದರಲ್ಲಿ ಸುಮಾರು 1.5 ಗಂಟೆ 2 ಗಂಟೆದು ಅವರು ಎಕ್ಸ್ಪ್ಲನೇಷನ್ನ ಇದು ಮಾಡಿದ್ದಾರೆ.
ಸೊ ಅದನ್ನ ಇಟ್ಕೊಂಡು ಅದನ್ನು ನನಗೆ ಸ್ವಲ್ಪ ಇಂಗ್ಲೀಷು ತುಂಬ ಮಾಡಿ ಬರುತ್ತೆ, ನನಗೆ ಗೊತ್ತಿಲ್ಲದೆ ಮತ್ತು ಈ ಕತೆ ಬೇಸಿಕ್ ಕತೆ ಹೇಳಿದ್ಮೇಲೆ JK ಸರ್ ಚೆನ್ನಾಗಿ ಪರಿಚಯ ಇದ್ದು, ನಾನು ಸರ್ ಕೂತ್ಕೊಂಡು ಆ ಇಡೀ ಏನು ಆ ಲೇಡಿ ಎಕ್ಸ್ಪ್ಲೈನ್ ಮಾಡಿದ್ದಂತಹ ಇದನ್ನು ಸಾರ್ ಹತ್ರನೂ ಕೂತ್ಕೊಂಡು ಅದನ್ನು ಕೇಳಿಕೊಂಡು ನನಗೆ ಗೊತ್ತಾಗದೇ ಇರೋದನ್ನ ಸಾರ್ ಹತ್ರ ಇದೇನು ಸರ್ ಅಂತ ಕೇಳಿಕೊಂಡು ಅದನ್ನೆಲ್ಲ ಸಂದರ್ಭಗಳನ್ನು ಇಲ್ಲಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಇದೇನಂದ್ರೆ ಈ ಕತೆ ಮಾಡ್ತಾ ಇದನ್ನು ಪಾರ್ಟ್ 2 ಕೂಡ ಮಾಡಬಹುದು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ರಿಚು ಸರ್ ಆ್ಯಕ್ಟ್ ಮಾಡಿದ್ದಾರೆ. ಇದು ಹೋಗಿ ಈ ಸಿನಿಮಾಗೋಸ್ಕರ ಅಪ್ರೋಚ್ ಮಾಡಿದಾಗ ಸರ್ ಬನ್ನಿ ಸರ್ ಅಂದರೆ ಈ ಥರ ಇದೆ ಪಾತ್ರ ಮಾಡಿ ಸರ್ ಅಂದರೆ ಇಲ್ಲ ರೀ ಏನು ಮಾಡ್ಬೇಕು ಈ ಥರ ಸಿನಿಮಾ ಅಂತ ಹೇಳಿದ್ರು. ಆ್ಯಕ್ಚುಲಿ ಬಂದು ಅಚ್ಚು ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಕಾಡಾದ ಪಾರ್ಟ್ 2 ಬರುತ್ತಾ ಇರೋ ನನಗೆ ಗೊತ್ತಿಲ್ಲ, ಬಂದರೆ ಆ ಸಿನಿಮಾ ಕತೆ ಹೇಳಿರೋದು ನಾನು. ಆ ಸಿನಿಮಾ ಕತೆ ಕೇಳಿ ಪಾರ್ಟ್ 2 ಕತೆ ಕೇಳಿ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡೋದಕ್ಕೆ ಅಚ್ಚು ಸರ್ ಒಪ್ಕೊಂಡಿರೋದು. JK ಸರ್ ವಂಡರ್ಫುಲ್. JK ಸರ್ ಬಗ್ಗೆ ಹೇಳಬೇಕು ಅಂದರೆ ಡೇ 1ನಿಂದ ಅವರು ಏನಂದರೆ ಎಷ್ಟು ಕಷ್ಟ ಇತ್ತು ಅಂದರೆ ಈ ಪಾತ್ರ ಸುಮ್ಮನೆ ಅದು ನೋಡಿದಷ್ಟು ಸುಲಭ ಅಲ್ಲ, ಇಲ್ಲಿವರೆಗೂ ಮಾಡಿರೋ ಈಸಿ ಪಾತ್ರನೂ ಅಲ್ಲ ಈ ಪಾತ್ರ. ಮತ್ತು ನಮಗೆ ಅದು ಮಳೆಗಾಲ ಜಿಗಣಿಗಳ ಕಾಟ ಅದನ್ನೆಲ್ಲ ಸಹಿಸ್ಕೊಂಡು ಅದ್ರ ಜೊತೆಗೆ ಕೋಪರೇಷನ್. JK ಸರ್ ನೋಡಿದ್ರೆ ಫುಲ್ಲು ಸ್ಟೈಲಾಗಿ ಏನೋ ಒಂದು ಸ್ವಲ್ಪ ರಗಡಾಗಿ ಕೋಪ ಥರದಲ್ಲೇ ಇರ್ತಾರೆ ಅಂತ ಅನಿಸುತ್ತೆ. ನಮಗೂ ಸ್ಟಾರ್ಟಿಂಗ್ ಹಂಗೆ ಅನಿಸಿತ್ತು. ಬಟ್ ಸ್ಪಾಟಲ್ಲಿ ಬಂದು ನಿಜವಾಗ್ಲೂ ನಮ್ಗೆ ಎಷ್ಟು ಸಹಕಾರ ಮಾಡ್ತಾರೆ ಅಂದರೆ, ಈ ಮಳೆ ಶುರು ಮಾಡಿಬಿಟ್ವಿ, ಫೈಟ್ ಎಲ್ಲ ಶುರು ಮಾಡಿದ್ವಿ, ಮಳೆ ಬಂದಿದ್ದು ನಿಂತೋಯ್ತು. ಸೊ ಮಳೆ ಕಂಟಿನ್ಯೂಟಿ, ಅದಕ್ಕೆ ಪೈಪ್ಗಳನ್ನ ಹಾಕಬೇಕಾಗಿತ್ತು. ಸೊ ಪೈಪ್ಗಳನ್ನ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ಗಳ ಜೊತೆ ಮತ್ತು ಬೇರೆ ಸೆಕ್ಟರ್ ಜೊತೆ ಎಲ್ಲ ಸೇರಿ ಸಾರ್ ಕೂಡ ಪೈಪ್ಗಳನ್ನ ಅಷ್ಟು ದೂರದಿಂದ ಎತ್ಕೊಂಡ್ಬಂದು ಅದನ್ನೆಲ್ಲ ಜೋಡಿಸ್ಕೊಂಡು ನಮ್ಮ ಜೊತೆ ಅಂದರೆ ಅವರು ಪ್ರತಿ ಒಂದು ಕ್ಷಣ ಪರಿಪೂರ್ಣವಾಗಿ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ಈಗ ಒಂದು ನನ್ನ ಪ್ರಕಾರ JK ಸರ್ ಕಾಡ ಬಿಫೋರು ಕಾಡ ಆಫ್ಟರು, ನಾನಂತೂ ಅದಂತೂ ಹೇಳ್ತೀನಿ ಸರ್. ನೀವು ಮಾಡಿರ್ಬೋದು ಗೊತ್ತಿಲ್ಲ, ಬಟ್ ನಾನು ನೋಡಿರೋ ನಿಮ್ಮ ಸಿನಿಮಾಗಳಲ್ಲಿ ಕಾಡ ನನಗೆ ದಿ ಬೆಸ್ಟ್ ನಿಮ್ಮ ಸಿನಿಮಾ ನನಗನ್ಸೋದು. ಯಾಕಂದರೆ ಆ್ಯಸ್ ಎ ಆ್ಯಕ್ಟರ್ ನೀವು ಈ ಸಿನಿಮಾದಲ್ಲಿ ನೀವು ಇನ್ನೂ ಕರೆಕ್ಟಾಗಿ ನಾವು ಮತ್ತೆ ಎಡಿಟ್ ಎಲ್ಲ ಮಾಡಿರೋದನ್ನು ನೋಡಿಲ್ಲ ನೀವು ಆ ಕಾಪಿನ. ಸೊ ಈ ಕಾಪಿ ನೋಡಿದ್ಮೇಲೆ ನಿಮಗೂ ಅನಿಸುತ್ತೆ ಫಸ್ಟ್ ಡೇ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಸ್ ಎನ್ ಆ್ಯಕ್ಟರು ಇವರನ್ನ ಕನ್ನಡ ಚಿತ್ರರಂಗ ಇನ್ನೂ ಒಳ್ಳೊಳ್ಳೆ ಕಥೆಗಳ ಜೊತೆಗೆ ಸಾರ್ನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದು ತುಂಬ ದೊಡ್ಡ ಮಟ್ಟಿಗೆ ಸ್ಟಾರ್ ಆಗ್ತಾರೆ ಸಾರು.